ಹಲೋ ಗೈಸ್, ನೀವು ನೋಡ್ತಿರ್ಬೋದು ನಾನು ಹೈವೇ ರೋಡ್ ಹತ್ರ ಬಂದು ಇಲ್ಲಿ ನಿಂತಿದ್ದೀನಿ. ನೀವು ಅನ್ಕೋಬೋದು ಏನಪ್ಪ ಇವನು ಹೈವೇ ರೋಡ್ ಹತ್ರ ಬಂದು ನಿಂತಿದ್ದೀನಿ ಅಂತ. ಹಾಗೆ ಒಂದು KSRTC ಬಸ್ ಒಳಗಡೆ ನಮ್ಮ ಪ್ಯಾಸೆಂಜರ್ಸ್ಗಳೆಲ್ಲ ಒಳಗಡೆ ಇದ್ದರು. ಸೊ ಇಲ್ಲಿ ಒಂದು ಟೀ ಸ್ಟಾಲ್ ಕಾಣ್ತಿತ್ತಲ್ವಾ, ಇಲ್ಲಿ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಇಲ್ಲೇ ಒಂದು ಬಂದು ನಿಂತ್ಕೊಂಡು ಗೈಸ್. ಆಯಿತು, ಆಮೇಲೆ ಗಾಯ್ಸ್ ಆಗಿ ಟೀ ಕುಡ್ಕೊಂಡು ಆಚೆ ಬಂದಾದ್ಮೇಲೆ ನಿಮಗೆ ಮೊದಲಿಗೆ ತಿಳಿಸ್ಕೊಟ್ಬಿಡ್ತೀನಿ. ನಾವು ಹೋಗ್ತಿರೋದು ಈಸಾ ಫೌಂಡೇಶನ್ಗೆ ಅಂತ ಇವತ್ತು. ಸೊ ನಮ್ಮ ಪ್ಯಾಸೆಂಜರ್ಸ್ಗಳೆಲ್ಲ ವೆಯ್ಟ್ ಮಾಡ್ತಿದ್ರಲ್ಲ, ಸೊ ಅವ್ರಿಗೋಸ್ಕರನಾದರೂ ಬೇಗ ಹೋಗ್ಬೇಕು ಅಂತ ಗೈಸ್ ಆಗಿ ಬಸ್ಗೆ ಒಳಗಡೆ ಹತ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಗೈಸ್. ನೋ ಕಾಮೆಂಟ್ಸ್ ಇಲ್ಲ ಸರ್. ಗೈಸ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಿಮ್ಗೆ ಏನು ಹೇಳೋದು ಅಂದರೆ ಗೈಸ್, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಗೈಸ್, ಸಪೋರ್ಟ್ ಮಾಡಿ ಅಂತ ಗೈಸ್. ಹೀಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ಒಂದು KSRTC ಬಸ್ಸಲ್ಲಿ ಡೀಸೆಲ್ ಬೇರೆ ಕಡಿಮೆ ಇತ್ತಲ್ಲ ಗೈಸ್, ಅದಕ್ಕೆ ಮುಂದ್ಗಡೆ ಕಾಣಿಸ್ತಿತ್ತು ಭಾರತ್ ಪೆಟ್ರೋಲಿಯಂ ಬಂಕ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ ಮುಂದ್ಗಡೆ ಕಾಣ್ತಿತ್ತಲ್ಲ ಗೈಸ್, ಅಲ್ಲೇ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ ಅಲ್ಲಿಗೆ ಹೋದೋ ಗೈಸ್. ಹೀಗೆ ನಿಮ್ಮ ಜೊತೆ ಏನು ಹಂಚ್ಕೋತೀನಿ ಅಂತಂದರೆ ಗೈಸ್, ಆಯಿತು, ಆಮೇಲೆ ನಿಮಗೆ ಗೊತ್ತಿರುತ್ತೆ, ನಾವು ಯಾವುದೋ ಒಂದು ಟೂರ್ಗೆ ಹೋಗ್ತೀವಿ ಅಂದರೆ ಟ್ರಿಪ್ಗೆ ಎಲ್ಲರೂ ಮಾತಾಡ್ಕೊಂಡು ಹೋದಾಗ ಒಂದು ಬಸ್ನೆಲ್ಲ ಬುಕ್ಕಿಂಗ್ ಮಾಡ್ತೀವಿ. ಬುಕ್ಕಿಂಗ್ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲ. ಮಾಡಾದ್ಮೇಲೆ ನಾವು ಹೋಗ್ತಿರ್ಬೇಕಾದ್ರೆ ನಮ್ಮ ಬಸ್ ಡ್ರೈವರ್ಗಳು ಏನು ಮಾಡ್ತಾರೆ, ಅಲ್ಲಿ ಒಂದು ಟೀಗೆ ಕುಡಿಬೇಕು ಅಂದರೆ ಮುಂದ್ಗಡೆ ಯಾವುದೇ ಒಂದು ಟೀ ಸ್ಟಾಲ್ ಕಾಣಲಿ ಅಲ್ಲೇ ಟೀ ಕುಡಿಬೇಕು ಅಂತ ಟೀ ನಿಲ್ಲಿಸ್ತಾರೆ. ಅವ್ರು ಮಾತ್ರ ಮಾಡಲ್ಲ ಗೈಸ್, ಯಾಕಂದರೆ ಪ್ಯಾಸೆಂಜರ್ಸ್ಗಳು ಕೂಡ ಹೇಳ್ತಾರೆ ಟೀ ಕುಡಿಬೇಕು ನಿಲ್ಲಿಸಿ, ಹೋಟ್ಲಿಗೆ ಹೋಗ್ಬೇಕು ಊಟ ಮಾಡಬೇಕು ಅಂತ ನಿಲ್ಲಿಸಿ ಅಂತೆಲ್ಲ ಹೇಳ್ತಾರೆ. ಹಂಗೆ ಗೈಸ್ ನಾವು ಇವತ್ತು ಟ್ರಿಪ್ಗೆ ಬಂದಿದ್ವಲ್ಲ, ಸೊ ಹಂಗೆ ಟೀ ಕುಡ್ಕೊಂಡು ಹೋಗೋಣ ಅಂತ ನಾನು ಅಲ್ಲಿ ಟೀ ಸ್ಟಾಲ್ ಹತ್ರ ನಿಲ್ಸಿದೆ. ಸುಮ್ಮನೆ ಹೇಳ್ದೆ ಗೈಸ್, ಯಾರು ಬೇಜಾರು ಮಾಡ್ಕೋಬೇಡಿ ಗೈಸ್. ನಾವು ಹೀಗೆ ಹೋಗ್ತಾ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಯ್ತಲ್ವಾ, ನಿಮಗೆ ಯಾರು ಗೊತ್ತಿರುತ್ತೆ ಈ ಒಂದು ಕರ್ನಾಟಕದಲ್ಲಿ ಈಸಾ ಫೌಂಡೇಶನ್ ಎಲ್ಲಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಗೈಸ್. ಹೀಗೆ ನಾವು ಹೋಗ್ತಾ ಸೇಮ್ ಕರ್ನಾಟಕದಲ್ಲಿ ಇದೆಯಲ್ಲ, ಸೇಮ್ ಅದೇ ಥರ ಇದೆ. ನಿಮಗೂ ಕೂಡ ಈ ಒಂದು ಮ್ಯಾಪ್ ಮೋಡ್ ಬೇಕು ಅಂತಂದರೆ ಗೈಸ್ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋ ಫುಲ್ ಮಾಡ್ತೀನಿ ಗೈಸ್ ಹೇಗೆ ಹಾಕಿಕೊಳ್ಳೋದು ಅಂತ ಗೈಸ್. ಹಾಗೆ ನಾವು ಈಗ ಬಂದ್ಬಿಡೋಣ ಗೈಸ್ ಟ್ರಿಪ್ಗೆ ಗೈಸ್. ನಾವು ಹೀಗೆ ಹೋಗ್ತಾ ನಮ್ಮ ಪ್ಯಾಸೆಂಜರ್ಸ್ಗಳೆಲ್ಲ ಹಿಂದ್ಗಡೆ ಇದ್ದಾರೆ, ಸೊ ಅವ್ರನ್ನೂ ಕರ್ಕೊಂಡು ಹೋಗ್ತಾಯಿದ್ದೀವಿ. ಈ ಮಳೆ ಬೇರೆ ಗೈಸ್, ಅಷ್ಟೊತ್ತಿಂದ ಮಳೆ ಬರ್ತಾ ಇದೆ, ಇನ್ನೂ ನಿಂತಿಲ್ಲ. ಏನು ಮಾಡೋಕ್ಕಾಗಲ್ಲ ಗೈಸ್, ಮಳೆ ಬಂದರೆ ಬರಲಿ, ಏನು ಮಾಡೋಕ್ಕಾಗಲ್ಲ. ಓ ಗೈಸ್ ಹೇಳ್ತಾನೆ ಇವಾಗ ಏನೋ ಬಿಸಿಲು ಆಗಿದೆ ಅನ್ಸುತ್ತೆ. ಮಳೆನೇ ನಿಂತ್ಕೋತು ಗೈಸ್. ಇನ್ನೇನು ಹತ್ರ ಬಂದ್ವಿ ಗೈಸ್, ಇನ್ನೇನು ಮುಂದ್ಗಡೆ ಕಾಣಿಸ್ತಿದೆ ಅಲ್ವಾ, ಇಲ್ಲ ಲೆಫ್ಟಿಗೆ ತಿರ್ಕೊಂಡ್ರೆ ಬಂದು ಗೈಸ್. ಅಂದರೆ ಈ ಒಂದು ಈಸಾ ಫೌಂಡೇಶನ್ ಇಲ್ಲೇ ಕಾಣುತ್ತೆ. ನೀವು ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಗೈಸ್, ಈ ಒಂದು ವಿಡಿಯೋ ಪೂರ್ತಿ ನೋಡಿ ಗೈಸ್. ಹೀಗೆ ನಾವು ಇಲ್ಲಿಗೆ ಬಂದಿದ್ದೀವಿ, ಅಂದರೆ ನಮ್ಮ ಒಂದು ಡ್ರಾಪ್ ಲೊಕೇಶನ್ ಹತ್ರ ಬಂದು ತಲುಪಿದ್ದೀವಿ ಗೈಸ್, ನಮ್ಮ ಈಸಾ ಫೌಂಡೇಶನ್ ಹತ್ರ ಗೈಸ್. ನಾನು ಏನಂದರೆ ಇವಾಗ ಒಂದು ಒಳ್ಳೆ ಜಾಗದಲ್ಲಿ ನಮ್ಮ ಈ ಒಂದು KSRTC ಬಸ್ಸನ್ನು ಒಂದು ಕಡೆ ಪಾರ್ಕ್ ಮಾಡ್ಬಿಡೋಣ, ನೀಟಾಗಿ ಪಾರ್ಕ್ ಮಾಡಿಬಿಟ್ಟು ಗೈಸ್. ಆಯಿತು, ಆಮೇಲೆ ನಿಮಗೆ ಗೊತ್ತಿರುತ್ತಲ್ಲ, ಯಾವುದೇ ಒಂದು ಟ್ರಿಪ್ಗೆ ಹೋಗಲಿ ಅಥವಾ ಯಾವುದೋ ಒಂದು ಪ್ರವಾಸ ಸ್ಥಳಕ್ಕೆ ಹೋಗಲಿ ಗೈಸ್, ನಮ್ಮ ಜನಗಳಿನಲ್ಲಿ ಒಂದು ಸೆಲ್ಫಿ ತಗೊಳ್ಳೇಬೇಕು, ಒಂದು ಫೋಟೋ ತಗೊಳ್ಳೇಬೇಕು ಅಲ್ವಾ ಗೈಸ್. ಸೇಮ್ ಅದೇ ಥರ ನಮ್ಮ ಒಂದು ಬಸ್ಸನ್ನು ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಮುಂದ್ಗಡೆ ಹೋಗಿ ನಮ್ಮ ಬಸ್ಸನ್ನು ಒಂದು ಸೈಡು ಒಂದು ಫೋಟೋ ತಗೊಳ್ಳೋಣ ಗೈಸ್, ಹೇಗಿದೆ ಅಂತ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು, ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ ಗೈಸ್. ಇಲ್ಲಿ ಬಂದ್ಬಿಟ್ಟು ಈಗ ಒಂದು ಫೋಟೋ ತಗೊಬಿಡೋಣ. ಆದರೆ ಗೈಸ್ ಇಲ್ಲಿ ಒಂದು ಏನು ಆಯ್ತಲ್ವಾ, ಅಲ್ಲಿ ಕಾಣಿಸ್ತಾ ಇಲ್ಲ, ಆದರೂ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಮಾಡೋಕ್ಕಾಗಲ್ಲ ಗೈಸ್, ನನಗಂತೂ ತಡೆಯೋಕ್ಕಾಗ್ತಿಲ್ಲ. ಒಳಗಡೆ ಹೋಗಿ ನೀಟಾಗಿ ನೋಡ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ಅಂದರೆ ನಮ್ಮ ಒಂದು ಈಸಾ ಫೌಂಡೇಶನ್ ಹೇಗಿದೆ ಅಂತ ನೋಡಿ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಚೆನ್ನಾಗಿದೆ ಗೈಸ್ ನನಗನ್ಸೋ ಪ್ರಕಾರ. ನಿಮ್ಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಈಗ ಅಲ್ಲಿಗೆ ಮುಂದೆ ಹೋಗ್ಬಿಟ್ಟು ನಾವು ಒಂದು 2-3 ಫೋಟೋ ತಗೊಳ್ಳೋಣ ಗೈಸ್. ತಗೊಂಡು ಗೈಸ್ ಇವತ್ತಿನ ದಿನ ಚೆನ್ನಾಗಿತ್ತು ಗೈಸ್. ನನ್ನ ಪ್ರಕಾರ ಟೀಗೆ ಕುಡ್ಕೊಂಡು ನಮ್ಮ ಟ್ರಿಪ್ ಮಾತ್ರ ತುಂಬ ಚೆನ್ನಾಗಿತ್ತು ಗೈಸ್. ನೀವು ನೋಡ್ತಿರ್ಬೋದಲ್ವಾ, ಅಂದರೆ ಈ ಶಿವನ ಒಂದು ಪ್ರತಿಮೆ ದೊಡ್ಡದಾಗಿದೆ ಗೈಸ್. ನಮ್ಮ ಕರ್ನಾಟಕದಲ್ಲಿ ಸೇಮ್ ಇದೇ ಥರ ಐತೆ.
ನನಗೆ ನೀವು ನೋಡಿರೋರು ಎಲ್ಲಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಂಗೆ ನಾನು ಒಂದು 2-3 ಸೆಲ್ಫಿ ತಗೊಂಡಾಯ್ತು ಗೈಸ್. ಈ ಒಂದು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಎಲ್ರಿಗೂ ಬಾಯ್.